ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ BSNL ಸಿಮ್ಮಲ್ಲಿ ನೀವು ಯಾವ ರೀತಿ 4Gನ ಎನೇಬಲ್ ಮಾಡಬೇಕು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಈಗಾಗಲೇ ನೀವು BSNL ಸಿಮ್ಮನ್ನು ಪರ್ಚೇಸ್ ಮಾಡಿದರೆ ಅಥವಾ ಬೇರೆ ಸಿಮ್ನಿಂದ BSNLಗೆ ಪೋರ್ಟ್ ಮಾಡಿದರೆ ಎಲ್ಲರೂ ಒಂದು ಫೇಸ್ ಮಾಡ್ತಿರೋಂಥ ಸಮಸ್ಯೆ ಏನಂತ ಹೇಳಿದ್ರೆ BSNL ನಿಮಗೆ ಜಿಯೋ ಮತ್ತು ಏರ್ಟೆಲ್ ರೀತಿಯಾಗಿ ಸ್ಪೀಡ್ ನೆಟ್ವರ್ಕ್ ಬರಲ್ಲ ಅಥವಾ ಇಂಟರ್ನೆಟ್ ಕೂಡ ತುಂಬಾ ಸ್ಲೋ ಆಗಿರುತ್ತೆ. ಕೆಲವೊಂದು ಏರಿಯಾದಲ್ಲಿ 4G ಕೂಡ ಎನೇಬಲ್ ಆಗಲ್ಲ, 3Gಯಲ್ಲಿ ಇರುತ್ತೆ, ಕೆಲವೊಂದು ಫೋನ್ 2Gಯಲ್ಲಿ ಇರುತ್ತೆ. ಬಟ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಈ ಸೆಟ್ಟಿಂಗ್ ಮಾಡೋ ಮೂಲಕ ನಿಮ್ಮ ಮೊಬೈಲಲ್ಲಿ BSNL ನೀವು ಸಿಮ್ ಯೂಸ್ ಮಾಡ್ತಿದ್ರೆ ಅದರಲ್ಲಿ ನೀವು 4Gನ ಎನೇಬಲ್ ಮಾಡ್ಬೋದು. ಹೈ ಸ್ಪೀಡ್ ಇಂಟರ್ನೆಟನ್ನು ನೀವು ಅಲ್ಲಿ ಪಡ್ಕೋಬೋದು. ಯಾವ ರೀತಿ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ಯಾರೆಲ್ಲ BSNL ಸಿಮ್ಮನ್ನು ಯೂಸ್ ಮಾಡ್ತಾಯಿದ್ದೀರಿ ಅಥವಾ ಪೋರ್ಟ್ ಮಾಡಿದ್ರಿ ಬೇರೆ ಸಿಮ್ನಿಂದ, ನೀವು ಚಿಂತೆ ಮಾಡೋದು ಅಗತ್ಯ ಇಲ್ಲ. ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಈ ಸೆಟ್ಟಿಂಗನ್ನು ಮಾಡಿ ನೋಡಿ. ನಿಮ್ಮ ಮೊಬೈಲಲ್ಲಿ BSNLಲ್ಲಿ 4G ಎನೇಬಲ್ ಆಗುತ್ತೆ, ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟನ್ನು ಯೂಸ್ ಮಾಡ್ತೀರಿ, ಜೊತೆಗೆ ಫುಲ್ ನೆಟ್ವರ್ಕನ್ನು ನೀವು ಆಕ್ಸೆಸ್ ಮಾಡ್ತೀರಿ. ಹಾಗಾದರೆ ಇದನ್ನು ನೀವು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ನಿಮ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೆರಿ ಯೂಸ್ಫುಲ್ ವಿಡಿಯೋ ಆಗುತ್ತೆ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಸ್ಪೆಷಲಾಗಿ BSNL ಸಿಮ್ ಯೂಸ್ ಮಾಡ್ತಿರೋರು ಪ್ರತಿಯೊಬ್ಬರು ನೋಡಿ, ನಿಮಗೆ ಖಂಡಿತವಾಗಿ ಇಷ್ಟ ಆಗುತ್ತೆ. ಗೈಸ್, ಮೊದಲೇದಾಗಿ ನೀವು ಮಾಡಬೇಕಾಗಿರುವಂಥದ್ದು ವಿಡಿಯೋಗೊಂದು ಲೈಕ್ ಮಾಡಿ. ಲೈಕ್ ಮಾಡಿದರೆ ನಮಗೆ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಪ್ರತಿಯೊಬ್ಬರು ಲೈಕ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತಿದ್ದೀರಾ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ BSNL ಯೂಸ್ ಮಾಡ್ತಿದ್ರೆ BSNL ಅಂತ ಕಮೆಂಟ್ ಮಾಡಿ, ಅಥವಾ BSNL ಜೊತೆಗೆ ಏರ್ಟೆಲ್ ಯೂಸ್ ಮಾಡ್ತಿದ್ರೆ BSNL ಜೊತೆಗೆ ಏರ್ಟೆಲನ್ನು ಕಮೆಂಟ್ ಮಾಡಿ, ಜೊತೆಗೆ ಜಿಯೋ ಯೂಸ್ ಮಾಡಿದ್ರು ಅದನ್ನು ಕೂಡ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಒಂದು ಇಲ್ಲಿ ನೀವು ಯಾವ ಸಿಮ್ಮನ್ನು ಯೂಸ್ ಮಾಡ್ತೀರಿ ಕಮೆಂಟ್ ಮಾಡಿ. ಇದರಿಂದ ಆ ಸೇಮ್ ಸಿಮ್ ಬಗ್ಗೆ ನಾವು ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನೀವು ಯಾವ ಸಿಮ್ ಯೂಸ್ ಮಾಡ್ತೀರಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ. ಜೊತೆಗೆ ಯಾರೆಲ್ಲ ಹೊಸಬರಾಗಿ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಯಾವುದೇ ಒಂದು ವಿಡಿಯೋ ಮಾಡಿದ್ರು ಕೂಡ ಅದು ಯೂಸ್ಫುಲ್ ಆದಂಥ ವಿಡಿಯೋ, ಜೊತೆಗೆ 100ಕ್ಕೆ 100 ವರ್ಕ್ ಆಗುವಂಥ ವಿಡಿಯೋ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಿಮಗೆ ಇವತ್ತಿನ ವಿಡಿಯೋ ತಿಳಿಸ್ಕೊಡುವಂಥ ಈ ಸೆಟ್ಟಿಂಗ್ ಮಾಡೋ ಮೂಲಕ ನಿಮ್ಮ BSNL ಸಿಮ್ಮನ್ನು ನೀವು BSNL ಸಿಮ್ನಲ್ಲಿ 4Gನ ಎನೇಬಲ್ ಮಾಡ್ಬೋದು, ಫುಲ್ ನೆಟ್ವರ್ಕನ್ನು ಪಡ್ಕೋಬೋದು, ಹೈ ಸ್ಪೀಡ್ ಇಂಟರ್ನೆಟನ್ನು ನೀವು ಪಡ್ಕೋಬೋದು. ನೀವು ಯಾವುದೇ ವಿಲೇಜ್ ಏರಿಯಾದಲ್ಲಿ ಇದ್ದರೂ ಕೂಡ ಇದು ವರ್ಕ್ ಆಗುತ್ತೆ. ಸಿಟಿಯಲ್ಲಿ ಇದ್ರಂತೂ 100ಕ್ಕೆ 100 ವರ್ಕ್ ಆಗುತ್ತೆ. ವಿಲೇಜ್ ಏರಿಯಾದಲ್ಲಿ ಇದ್ರೂ ಕೂಡ ವರ್ಕ್ ಆಗುತ್ತೆ. ನೀವು 4Gನ ಎನೇಬಲ್ ಮಾಡಬೇಕು, ಎನೇಬಲ್ ಮಾಡ್ಬೋದು. ಯಾವ ರೀತಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲಾಗಿ ನಿಮ್ಮ ಫೋನಲ್ಲಿ ನೀವು ಸೆಟ್ಟಿಂಗನ್ನು ಓಪನ್ ಮಾಡ್ಕೋಬೇಕಾಗುತ್ತೆ. ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ, ಕೆಲವೊಮ್ಮೆ ಆ ಸಿಮ್ ನೆಟ್ವರ್ಕ್ ಅಂತ ಬರುತ್ತೆ, ಸಿಮ್ ಸೆಟ್ಟಿಂಗ್ ಅಂತ ಬರುತ್ತೆ, ಮೊಬೈಲ್ ಸೆಟ್ಟಿಂಗ್ ಅಂತ ಬರುತ್ತೆ, ಅಥವಾ ಮೊಬೈಲ್ ನೆಟ್ವರ್ಕ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಹೇಳಿದರೆ ನಿಮಗೆ BSNL ಸಿಮ್ 1ಅಲ್ಲಿ ಇದೆಯಾ 2ಅಲ್ಲಿ ಇದೆಯಾ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ನಾನು ಯಾವ ರೀತಿ ಹೇಳ್ತೀನಿ ಅದೇ ರೀತಿ ಮಾಡಬೇಕಾಗುತ್ತೆ. ಮಿಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಇಲ್ಲಿ ಸಿಮ್ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಡಾಟಾ ರೋಮಿಂಗ್ ಅಂತ ಇರುತ್ತೆ, ಇದು ಆಫ್ ಇರುತ್ತೆ. ಇದನ್ನು ಮೊದಲೇದಾಗಿ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದರೆ ನಿಮಗೆ ಡಾಟಾ ರೋಮಿಂಗಲ್ಲಿ ಯಾವುದೆಲ್ಲ ಪ್ಲೇಸಲ್ಲಿ ನೆಟ್ವರ್ಕ್ ಆಫ್ ಇರುತ್ತೆ ಅದು ಎನೇಬಲ್ ಆಗುತ್ತೆ, ಅಂದರೆ ಆನ್ ಆಗುತ್ತೆ. ಎಲ್ಲ ಪ್ಲೇಸ್ನಲ್ಲಿ ನಿಮಗೆ ನೆಟ್ವರ್ಕ್ ಸಿಗುತ್ತೆ ಫುಲ್ ನೆಟ್ವರ್ಕಲ್ಲಿ. ಮೊದಲಾಗಿ ಡಾಟಾ ರೋಮಿಂಗ್ ಇಲ್ಲಿ ಆಫ್ ಇದ್ದರೆ ಇಲ್ಲಿ ಆನ್ ಮಾಡ್ಕೋಬೇಕಾಗುತ್ತೆ. ಆನ್ ಮಾಡಿದ ನಂತರ ಇಲ್ಲಿ ಡಾಟಾ ರೋಮಿಂಗ್ ಆನ್ ಮಾಡಿದ ನಂತರ ಕೆಳಗಡೆ ನಿಮಗೆ ಇಲ್ಲಿ APN ಅಂತ ಬರುತ್ತೆ, ಇಲ್ಲಾಂದರೆ ಆಕ್ಸೆಸ್ ಪಾಯಿಂಟ್ ನೇಮ್ ಅಂತ ಬರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಆಲ್ರೆಡಿ ಇರುವಂಥ APN ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಹೊಸ APN ಕ್ರಿಯೇಟ್ ಮಾಡೋಂಥ ಅಗತ್ಯ ಇಲ್ಲ. ಇದೇ ಆಲ್ರೆಡಿ ಇರುವಂಥ APNಲ್ಲಿ ಲಿಟ್ಲ್ ಅಂದರೆ ಸ್ವಲ್ಪ ಚೇಂಜಸ್ ಮಾಡಬೇಕು. ಅದು ಏನು ಚೇಂಜ್ ಮಾಡಬೇಕಂತ ತಿಳಿಸ್ಕೊಡ್ತೀನಿ. ಮೊದಲೇದಾಗಿ ಇಲ್ಲಿ ಐ ಬಟನ್ ಇರುತ್ತೆ, ಇಲ್ಲಾಂದರೆ ಟಾಪಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಅಂತ ಬರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಈ ರೀತಿ ಬರುತ್ತೆ, ನೋಡ್ಬೋದು. ಆಲ್ರೆಡಿ ಡಿಫಾಲ್ಟ್ ಆಗಿ ಇರುವಂಥ APN ಇಲ್ಲಿ ಸಿಗುತ್ತೆ ನಿಮಗೆ. ಇಲ್ಲಿ ನೀವು ಸ್ವಲ್ಪ ಎಡಿಟ್ ಮಾಡಬೇಕಾಗುತ್ತೆ. ನೇಮ್ ನೋಡ್ಬೋದು BSNL ಇಂಟರ್ನೆಟ್ ಅಂತ ಬರುತ್ತೆ. ಇದು ನೀವು ಹಿಂಗೆ ಇರಲಿ, ಇದರಲ್ಲಿ ಏನು ಮುಟ್ಟಕ್ಕೆ ಹೋಗ್ಬಿಡಿ. ನಿಮ್ಮ ಫೋನಲ್ಲಿ ಯಾವ ನೇಮ್ ಇದೆ ಅದೇ ಇರಲಿ, ಏನು ಚೇಂಜ್ ಮಾಡ್ಕೊ ಹೋಗ್ಬಿಡಿ. ನಂತರ ಇಲ್ಲಿ APN ಅಂತ ಇದೆಯಲ್ಲ ಇಲ್ಲಿ ನೀವು ಸ್ವಲ್ಪ ಚೇಂಜಸ್ ಮಾಡಬೇಕಾಗುತ್ತೆ. ಚೇಂಜಸ್ ಅಂದರೆ ಯಾವ ರೀತಿ ಮಾಡಬೇಕಂದ್ರೆ ನೋಡ್ಬೋದು, ನಾನು ಯಾವ ರೀತಿ ಬರಿತಿದ್ದೀನಿ ಅದೇ ರೀತಿ ನೀವು ಬರೀಬೇಕಾಗುತ್ತೆ. ರ್ಯಾಪಿಡ್ ನೆಟ್ಟು ಕ್ಯಾಪಿಟಲ್ ಲೆಟರ್ ಇರೋದು ಕ್ಯಾಪಿಟಲ್ ಲೆಟರಲ್ಲಿ, ಸ್ಮಾಲ್ ಲೆಟರ್ ಇರೋದು ಸ್ಮಾಲ್ ಲೆಟರಲ್ಲಿ ಬರೀಬೇಕಾಗುತ್ತೆ. ರ್ಯಾಪಿಡ್ ನೆಟ್ಟು BSNL ಬೀಟಾ ಈ ರೀತಿಯಾಗಿ ನೀವು ಬರೀಬೇಕಾಗುತ್ತೆ. ನೋಡ್ಬೋದು, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಮಿಸ್ ಆದರೆ ಇದು ವರ್ಕ್ ಆಗಲ್ಲ, ನಿಮ್ಮದು ಇಲ್ಲಿ ಆಫ್ ಆಗುತ್ತೆ. ಹಾಗಾಗಿ ಇಲ್ಲಿ APN ಸೆಟ್ಟಿಂಗನ್ನು ಕರೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಇದಾದ ನಂತರ ನೆಕ್ಸ್ಟ್ ಪ್ರಾಕ್ಸಿ ಇರುತ್ತೆ, ಅದನ್ನು ಮುಟ್ಟಕ್ಕೆ ಹೋಗ್ಬಿಡಿ, ಪೋರ್ಟು ಹಾಗೆ ಇರಲಿ. ನಂತರ ಇಲ್ಲಿ ಯೂಸರ್ ನೇಮ್ ಇದೆಯಲ್ಲ ಇಲ್ಲಿ ನೀವು ಚೇಂಜಸ್ ಮಾಡಬೇಕಾಗುತ್ತೆ. ನಿಮ್ದು ಇಲ್ಲಿ ಏನು ಇರೋಲ್ಲ. ಇವಾಗ ನೀವು ಇಲ್ಲಿ ಎಡಿಟ್ ಮಾಡಬೇಕಾಗುತ್ತೆ. ಸ್ಪೀಡ್ ಬಾಟ್ ಡಾಟ್ ರ್ಯಾಪಿಡ್ ನೆಟ್ ಅಂತ ನೋಡ್ಕೋಬೋದು. ಸ್ಪೀಡ್ ಇಲ್ಲಿ S ಕ್ಯಾಪಿಟಲು, ಬಾಟಲ್ಲಿ B ಕ್ಯಾಪಿಟಲು ನೋಡ್ಬೋದು. ನಂತರ ಇಲ್ಲಿ ಸ್ಪೀಡ್ ಬಾಟ್ ಡಾಟ್ ರ್ಯಾಪಿಡ್ ನೆಟ್ಟು ಎಲ್ಲಿ ಕ್ಯಾಪಿಟಲ್ ಲೆಟರ್ ಇದೆ ಅಲ್ಲಿ ಕ್ಯಾಪಿಟಲ್ ಲೆಟರ್ ನೀವು ಬರೀಬೇಕಾಗುತ್ತೆ. ನಂತರ ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ನಾಟ್ ಸೆಟ್ಟು ಸರ್ವರಲ್ಲಿ, ಆ ಸರ್ವರಲ್ಲಿ ನೀವು ಎಡಿಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಆ ಸ್ಮಾಲ್ ಲೆಟ್ರಲ್ಲಿ www ಡಾಟು ನೆಕ್ಸ್ಟ್ google.com ನೋಡ್ಕೋಬೋದು, ಸ್ಪೆಲ್ಲಿಂಗ್ ನೋಡ್ಕೊಳ್ಳಿ. ಇದನ್ನು ನೀವು ಸರ್ವರಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಆಫ್ ಇರುತ್ತೆ, ಇದನ್ನು ಆನ್ ಮಾಡಿದ್ರೆ ಮಾತ್ರ ನಿಮ್ಮದು 4G ಎನೇಬಲ್ ಆಗುತ್ತೆ. ನಂತರ ಇಲ್ಲಿ MMS ಪ್ರಾಕ್ಸಿ ಅದೆಲ್ಲ ಏನು ಮುಟ್ಟಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ MCC MNC ಅದು ನಿಮ್ಮ ಲೊಕೇಶನ್ ಮೇಲೆ ಡಿಪೆಂಡ್ ಆಗಿ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ, ಅದು ಹಾಗೆ ಇರಲಿ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಇಲ್ಲಿ ಅಥೆಂಟಿಕೇಷನ್ ಟೈಪು ಹಾಗೆ ಇರಲಿ. ನಂತರ ಏನು ಮುಟ್ಟಕ್ಕೆ ಹೋಗ್ಬಿಡಿ. APN ಪ್ರೋಟೋಕಾಲು APN ರೋಮಿಂಗ್ ಪ್ರೋಟೋಕಾಲು ಸೇಮ್ ಏನಿರುತ್ತೆ ಡಿಫಾಲ್ಟ್ ಆಗಿ ಅದೇ ಇರಲಿ. ನಂತರ ಇಂಪಾರ್ಟೆಂಟ್ ಇಲ್ಲಿ ಬೆರರ್ ಅಂತ ಇದೆಯಲ್ಲ
ಬೇರೆರಲ್ಲಿ ನಿಮ್ದು ಇಲ್ಲಿ ನಾಟ್ ಸ್ಪೆಸಿಫೈಡ್ ಅಂತ ಇರುತ್ತೆ. ಇದ್ರ ಜೊತೆಗೆ ನೀವು ಇಲ್ಲಿ LTE ಅಂತ ಇದೆಯಲ್ಲ, ಅಂದರೆ LTE ಅಂದರೆ 4G, ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಬೇರೆ ಆಪ್ಷನ್ ಇಲ್ಲಿ ಎನೇಬಲ್ ಆಗುತ್ತೆ, ಸೆಟ್ಟಿಂಗ್ ಓಕೆ ಆಗುತ್ತೆ. ಇದಾದ ನಂತರ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಹೋಗಬೇಕಾಗುತ್ತೆ. LTE ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಮೇಲೆ ಕಾಣಿಸ್ತಿರುವಂಥ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗನ್ನು ಅಂದರೆ APN ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕೆಳಗಡೆ ಸೇವ್ ಅಂತ ಬರುತ್ತೆ, ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ನೀವು ಸೆಟ್ಟಿಂಗನ್ನು ಸೇವ್ ಮಾಡ್ಕೋಬೇಕಾಗುತ್ತೆ, ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ. ಗೈಸ್, ಇಷ್ಟ ಆಗ್ತಿದ್ದಾಗೆ ನಿಮ್ಮ ಫೋನಲ್ಲಿ 4G ಎನೇಬಲ್ ಆಗಿರುತ್ತೆ. ಅಂದರೆ ನೀವು 3G ಇರುತ್ತಲ್ಲ BSNL, ಅದು ನಿಮ್ಮದು 4G ಎನೇಬಲ್ ಆಗುತ್ತೆ. ಇಷ್ಟ ಆದ ನಂತರ ಬ್ಯಾಕ್ ಹೋಗಬೇಕಾಗುತ್ತೆ. ಇವಾಗ ನಿಮ್ಮದು 4G ಎನೇಬಲ್ ಆಗಿರುತ್ತೆ, ಬಟ್ ಇದು ನಿಮ್ಮದು ಹೈ ಸ್ಪೀಡ್ ಆಗಬೇಕಂದ್ರೆ ಇಂಟರ್ನೆಟ್ಟು ನೀವು ಇನ್ನೊಂದು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸೆಟ್ಟಿಂಗಲ್ಲಿ ಸರ್ಚ್ ಬಾರಲ್ಲಿ ರೀಸೆಟ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಇದು ಎಲ್ಲ ಫೋನಲ್ಲಿ ಬರುತ್ತೆ. ಸರ್ಚ್ ಮಾಡಿದಾಗ ನಂತರ ನಿಮಗೆ ಇಲ್ಲಿ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೆಟ್ವರ್ಕ್ ಸೆಟ್ಟಿಂಗಲ್ಲಿ ನೀವು ಇಲ್ಲೇ ತನಕ ಏನಾದರೂ ಒಂದು ಎರರ್ ಅಥವಾ ಬೇರೆ ರಾಂಗ್ ಸೆಟ್ಟಿಂಗ್ ಮಾಡಿದರೆ ಅದು ನಿಮ್ಮದು ಇಲ್ಲಿ ಇವಾಗ ಅದು ನೀವು ಡಿಲೀಟ್ ಆಗುತ್ತೆ. ಡಿಫಾಲ್ಟಾಗಿ ಯಾವ ಸೆಟ್ಟಿಂಗ್ ಇರಬೇಕು ಅದಕ್ಕೆ ಎನೇಬಲ್ ಆಗುತ್ತೆ ಮತ್ತೊಮ್ಮೆ. ಹಾಗಾಗಿ ನೀವೇನಾದರೂ ಎರರಲ್ಲಿ ಮಿಸ್ಟೇಕಾಗಿ ಏನಾದರೂ ರಾಂಗ್ ಸೆಟ್ಟಿಂಗ್ ಮಾಡಿದರೆ ಅದು ಡಿಲೀಟ್ ಆಗುತ್ತೆ. ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ರೀಸೆಟ್ ಇಲ್ಲಿ ಆಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಬೋದು, ಇಲ್ಲಾಂದರೆ ರೀಸೆಟ್ ನೆಟ್ವರ್ಕ್ ಸೆಟ್ಟಿಂಗ್ ಮೇಲೆ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು. ಸೊ ಇಲ್ಲಿ ರೀಸೆಟ್ ಆಲ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮೊಬೈಲಿ ರಾಂಗ್ ಸೆಟ್ಟಿಂಗ್ ಇದ್ದರೆ ಅದೆಲ್ಲ ಡಿಲೀಟ್ ಆಗೋದು ರಿಮೂವ್ ಆಗುತ್ತೆ. ಜೊತೆಗೆ ಹೇಳಬೇಕಂದ್ರೆ ನಿಮ್ಮ ಮೊಬೈಲ್ ಇರುವಂಥ ಇಂಪಾರ್ಟೆಂಟ್ ಫೈಲ್ಸ್ ಏನಿರುತ್ತೆ ಅದು ಯಾವುದು ಡಿಲೀಟ್ ಆಗಲ್ಲ, ಗ್ಯಾಲರಿ ಡಿಲೀಟ್ ಆಗಲ್ಲ, ಫೋಟೋ ವೀಡಿಯೋ ಯಾವುದು ಡಿಲೀಟ್ ಆಗಲ್ಲ. ಹಾಗಾಗಿ ನೀವು ಚಿಂತೆ ಮಾಡೋದಾಗುತ್ತಿಲ್ಲ. ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಮಾತ್ರ ರಿಮೂವ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೀವು ಮಾಡ್ಕೋಬೇಕಾಗುತ್ತೆ. ಇದು ಮಾಡಿದ ನಂತರ ನಿಮ್ಮ ಫೋನಲ್ಲಿ BSNL 4G ಎನೇಬಲ್ ಆಗುತ್ತೆ, ಜೊತೆಗೆ ಹೈ ಸ್ಪೀಡ್ ಇಂಟರ್ನೆಟ್ ನಿಮಗೆ ಸಿಗುತ್ತೆ. ಹಾಗಾಗಿ ಯಾರೆಲ್ಲ BSNL ಸಿಮ್ ಯೂಸ್ ಮಾಡ್ತಿದ್ದೀರಿ ಪ್ರತಿಯೊಬ್ಬರು ಇದನ್ನು ಮಾಡಿ ಟ್ರೈ ಮಾಡಿ, ಗ್ಯಾರಂಟಿ ಇದು ವರ್ಕ್ ಆಗುತ್ತೆ. ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಯೂಸ್ಫುಲ್ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ. ಜೊತೆಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ.